ದೆಹಲಿಯ ಭಾರತ ಮಂಟಪದಲ್ಲಿ ನಡೆಯುತ್ತಿರುವ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. 5 ದಿನಗಳ ಈ ಶೃಂಗಸಭೆ ಮೊದಲ ಜಾಗತಿಕ ಸಭೆಯಾಗಿದ್ದು 20ಕ್ಕೂ ಅಧಿಕ ರಾಷ್ಟ್ರಗಳ ಜಾಗತಿಕ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲದೆ ನೀತಿ ನಿರೂಪಕರು, ಪ್ರಮುಖ ತಂತ್ರಜ್ಞಾನ ಕಂಪನಿಗಳು, ನಾವೀನ್ಯಕಾರರು, ರಫ್ತುದಾರರು ಶೃಂಗಸಭೆಯಲ್ಲಿ ಭಾಗವಹಿಸಿದ್ದು ಆಡಳಿತ, ನಾವೀನ್ಯತೆ ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲಿ ಎಐ ಬಳಕೆ ಸಾಮರ್ಥ್ಯದಿಂದ ಆಗಿರುವ ಪರಿಣಾಮಗಳನ್ನು ಬಿಂಬಿಸಲಾಗುವುದು. ಶೃಂಗಸಭೆಯ 2ನೇ ದಿನವಾದ ಇಂದು ಉನ್ನತ ಮಟ್ಟದ ಸಂವಾದಗೋಷ್ಠಿಗಳು ಮುಂದುವರಿಯಲಿದ್ದು ಆರೋಗ್ಯ, ಇಂಧನ, ಶಿಕ್ಷಣ, ಕೃಷಿ ಸೇರಿದಂತೆ ಹಲವು ವಲಯಗಳಲ್ಲಿ ಎಐ ಬಳಕೆಯಿಂದ ಆಗಿರುವ ಪರಿಣಾಮಗಳನ್ನು ಪ್ರಸ್ತುತಪಡಿಸಲಾಗುವುದು. ಇಂದಿನ ಆಧುನಿಕ ವೈಜ್ಞಾನಿಕ ಜಗತ್ತಿನಲ್ಲಿ ಎಐ ಬಳಕೆಯಿಂದ ಆಗುತ್ತಿರುವ ಕ್ಷಿಪ್ರ ಪರಿಣಾಮಗಳನ್ನು ಗಮನಿಸಿ ಭಾರತ ಈ ಶೃಂಗಸಭೆಯನ್ನು ಆಯೋಜಿಸಿದೆ. हिंदी में, लेकिन ये थोड़ा अलग है, हटके। आजकल हम देख पाते हैं क्रिकेट स्टेडियम में ऐसा चल रहा है, लेकिन ये थोड़ा हटके है और इसके बारे में हम आपको ज्यादा बताएंगे। इस वक्त प्रोफेसर नेहा सिंह मेरे साथ मौजूद है जो बात करेगी। तमाम तरह के प्रोजेक्ट हैं। आप अगर सामने मेरे ये देखें कि किस तरीके से एआई के माध्यम से आप तमाम जानकारियों को एक ही जगह पर एक ही साथ हासिल कर सकते हैं। इसके साथ साथ ही अगर आप सामने देखें कि जो कपड़े बनते हैं, आप देखें कि एआई के माध्यम से उन कपड़ों को किस तरीके से बनाया जा सकता है और जो बुनकरों की जो एक तरीके से जो मेहनत है उसको कम किया जा सकता है और बेहतरीन जो कपड़े हैं वो लोगों के सामने रखे जा सकते हैं। में देखने को मिला है लंबी लंबी ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಇಂಪ್ಯಾಕ್ಟ್ ಎಕ್ಸ್ಪೋಗೆ ಚಾಲನೆ ನೀಡಿದರು. ಇದೇ ವೇಳೆ ಎಐ ತಂತ್ರಜ್ಞಾನ ಕುರಿತ ವಿವಿಧ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿದ ಪ್ರಧಾನಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಎಕ್ಸ್ಪೋದಲ್ಲಿ ಸುಮಾರು 600 ಸ್ಟಾರ್ಟ್ಅಪ್ಗಳು ಮತ್ತು ಸಂಸ್ಥೆಗಳು ಭಾಗವಹಿಸಿದ್ದು ಆಸ್ಟ್ರೇಲಿಯಾ, ಜಪಾನ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್, ಸ್ವಿಟ್ಜರ್ಲ್ಯಾಂಡ್, ಸೆರ್ಬಿಯಾ, ಎಸ್ಟೋನಿಯಾ, ತಜಿಕಿಸ್ತಾನ್ ಮತ್ತು ಆಫ್ರಿಕಾ ಸೇರಿದಂತೆ 13 ದೇಶಗಳು ಇದರಲ್ಲಿ ತಮ್ಮ ಪೆವಿಲಿಯನ್ ಸ್ಥಾಪಿಸಿವೆ. ಇದೇ ಫೆಬ್ರವರಿ 19ರಂದು ಪ್ರಧಾನಿ ನರೇಂದ್ರ ಮೋದಿ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಫೆಬ್ರವರಿ 20ರವರೆಗೆ ನಡೆಯಲಿರುವ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ದೈನಂದಿನ ಜೀವನದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಕೆ, ಸಂಶೋಧನೆಗಳನ್ನು ಕಾರ್ಯಗತಗೊಳಿಸುವ ವಿಧಾನ, ನೀತಿ ರೂಪಿಸುವಿಕೆ ಸೇರಿದಂತೆ ಮತ್ತಿತರ ವಿಚಾರಗಳನ್ನು ಶೃಂಗಸಭೆ ಒಳಗೊಂಡಿದೆ.